ಚರಂಡಿ ನೀರಲ್ಲಿ ಮಕ್ಕಳು ಊಟದ ತಟ್ಟೆಯನ್ನ ತೊಳೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ, ಶಾಲೆಯ ಮಕ್ಕಳು ಚರಂಡಿ ನೀರಲ್ಲಿ ಪ್ಲೇಟ್ ಅನ್ನು ತೊಳೆದಿದ್ದು. ಸದ್ಯ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿರೋದು. ಆಯೋಗದ ಪತ್ರದ ಬೆನ್ನಲ್ಲೇ ಶಾಲೆಗೆ ಬಿಇಒ ಕೂಡ ಭೇಟಿಯನ್ನು ನೀಡಿದ್ದಾರೆ. ಜಮಖಂಡಿ ತಾಲೂಕಿನ ಅಲ್ಬಾಳ ಶಾಲೆಗೆ ಭೇಟಿ ನೀಡಿರೋದು. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿರೋದು. ಆ ಫೋಟೋನ ನೀವೇನು ಗಮನಿಸ್ತಾ ಇದ್ದೀರಿ. ಚರಂಡಿ ನೀರಲ್ಲಿ ಊಟದ ತಟ್ಟೆಯನ್ನು ತೊಳಿತಾ ಇರುವಂಥದ್ದು ಎಂತಹ ಪರಿಸ್ಥಿತಿ. ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಬಿಇಒ ಸೇರಿದಂತೆ ಅಧಿಕಾರಿಗಳು ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅವರು ಪ್ಲೇಟನ್ನು ತೊಳೆದಿದ್ದು ಚರಂಡಿ ನೀರಲ್ಲಿ ಅಲ್ಲ, ಫಿಲ್ಟರ್ ಟ್ಯಾಂಕ್ನ ಪಕ್ಕದಲ್ಲಿದ್ದ ಪೈಪ್ನ ನೀರಲ್ಲಿ ತೊಳೆದಿದ್ದಾರೆ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಈ ವಿಚಾರವಾಗಿ ಸಮಗ್ರ ವರದಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಏನು ಕೆಲವೊಂದು ಸಂಗತಿಯಾಗಿ ವಿದ್ಯಾರ್ಥಿಗಳು ಗಟರ್ ನೀರಿನಲ್ಲಿ ತಟ್ಟೆಗಳನ್ನು ತೆಗೆದಿರೋದಂತಕ್ಕಂಥ ವಿಷಯ ಕುರಿತು. ಆದರೆ ಗಟರ್ ನೀರಿನಲ್ಲಿ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆದಿರುವುದಿಲ್ಲ. ಬಟ್ ಗಟರಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ನೀರಿನ ವೇಸ್ಟೇಜ್ ನೀರು ಹೋಗ್ತಕ್ಕಂಥದ್ದಿದೆ. ಆ ನೀರಿಂದ ತೊಳೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಪರಿಶೀಲನೆ ಕಾಲಕ್ಕೆ ಕಂಡು ಬಂದಿದೆ ಮತ್ತು ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಇನ್ನು ನಿಜವಾಗಿ ಇವತ್ತು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ತಟ್ಟೆ ತೊಳೆಯಲಿಕ್ಕೆ ಎರಡು ಪ್ರತ್ಯೇಕವಾಗಿರ್ತಕ್ಕಂಥ ನಲ್ಲಿ ವ್ಯವಸ್ಥೆ ಕೂಡ ಇದೆ. ಆದರೆ ಅವತ್ತು ಮಕ್ಕಳು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ದಾವೆ ನಮಗೂ ಕೂಡ ಅದೊಂದು ಆಶ್ಚರ್ಯವಾಗಿದೆ. ಇದರ ಜೊತೆಗೆ ತಟ್ಟೆ ತೊಳೆಯೋಕ್ಕೆ ಪ್ರತ್ಯೇಕ ವ್ಯವಸ್ಥೆ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆಯೂ ಕೂಡ ಪ್ರತ್ಯೇಕವಾಗಿ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೇ ಶಾಲಾ ಆವರಣದಲ್ಲಿ ಒಂದು ಕುಡಿ ನೀರಿನ ಫಿಲ್ಟರ್ ಘಟಕ ಕೂಡ ಶಾಲಾ ಆವರಣದಲ್ಲಿ ಇರುವುದರಿಂದ ಕುಡಿ ನೀರಿನ ಸಮಸ್ಯೆ ಕೂಡ ಏನಿರುವುದಿಲ್ಲ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಚರಂಡಿ ನೀರಲ್ಲಿ ಮಕ್ಕಳು ಊಟದ ತಟ್ಟೆಯನ್ನ ತೊಳೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರಿ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ, ಶಾಲೆಯ ಮಕ್ಕಳು ಚರಂಡಿ ನೀರಲ್ಲಿ ಪ್ಲೇಟ್ ಅನ್ನು ತೊಳೆದಿದ್ದು. ಸದ್ಯ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿರೋದು. ಆಯೋಗದ ಪತ್ರದ ಬೆನ್ನಲ್ಲೇ ಶಾಲೆಗೆ ಬಿಇಒ ಕೂಡ ಭೇಟಿಯನ್ನು ನೀಡಿದ್ದಾರೆ. ಜಮಖಂಡಿ ತಾಲೂಕಿನ ಅಲ್ಬಾಳ ಶಾಲೆಗೆ ಭೇಟಿ ನೀಡಿರೋದು. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿರೋದು. ಆ ಫೋಟೋನ ನೀವೇನು ಗಮನಿಸ್ತಾ ಇದ್ದೀರಿ. ಚರಂಡಿ ನೀರಲ್ಲಿ ಊಟದ ತಟ್ಟೆಯನ್ನು ತೊಳಿತಾ ಇರುವಂಥದ್ದು ಎಂತಹ ಪರಿಸ್ಥಿತಿ. ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಬಿಇಒ ಸೇರಿದಂತೆ ಅಧಿಕಾರಿಗಳು ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅವರು ಪ್ಲೇಟನ್ನು ತೊಳೆದಿದ್ದು ಚರಂಡಿ ನೀರಲ್ಲಿ ಅಲ್ಲ, ಫಿಲ್ಟರ್ ಟ್ಯಾಂಕ್ನ ಪಕ್ಕದಲ್ಲಿದ್ದ ಪೈಪ್ನ ನೀರಲ್ಲಿ ತೊಳೆದಿದ್ದಾರೆ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಈ ವಿಚಾರವಾಗಿ ಸಮಗ್ರ ವರದಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಏನು ಕೆಲವೊಂದು ಸಂಗತಿಯಾಗಿ ವಿದ್ಯಾರ್ಥಿಗಳು ಗಟರ್ ನೀರಿನಲ್ಲಿ ತಟ್ಟೆಗಳನ್ನು ತೆಗೆದಿರೋದಂತಕ್ಕಂಥ ವಿಷಯ ಕುರಿತು. ಆದರೆ ಗಟರ್ ನೀರಿನಲ್ಲಿ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆದಿರುವುದಿಲ್ಲ. ಬಟ್ ಗಟರಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ನೀರಿನ ವೇಸ್ಟೇಜ್ ನೀರು ಹೋಗ್ತಕ್ಕಂಥದ್ದಿದೆ. ಆ ನೀರಿಂದ ತೊಳೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಪರಿಶೀಲನೆ ಕಾಲಕ್ಕೆ ಕಂಡು ಬಂದಿದೆ ಮತ್ತು ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಇನ್ನು ನಿಜವಾಗಿ ಇವತ್ತು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ತಟ್ಟೆ ತೊಳೆಯಲಿಕ್ಕೆ ಎರಡು ಪ್ರತ್ಯೇಕವಾಗಿರ್ತಕ್ಕಂಥ ನಲ್ಲಿ ವ್ಯವಸ್ಥೆ ಕೂಡ ಇದೆ. ಆದರೆ ಅವತ್ತು ಮಕ್ಕಳು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ದಾವೆ ನಮಗೂ ಕೂಡ ಅದೊಂದು ಆಶ್ಚರ್ಯವಾಗಿದೆ. ಇದರ ಜೊತೆಗೆ ತಟ್ಟೆ ತೊಳೆಯೋಕ್ಕೆ ಪ್ರತ್ಯೇಕ ವ್ಯವಸ್ಥೆ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆಯೂ ಕೂಡ ಪ್ರತ್ಯೇಕವಾಗಿ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೇ ಶಾಲಾ ಆವರಣದಲ್ಲಿ ಒಂದು ಕುಡಿ ನೀರಿನ ಫಿಲ್ಟರ್ ಘಟಕ ಕೂಡ ಶಾಲಾ ಆವರಣದಲ್ಲಿ ಇರುವುದರಿಂದ ಕುಡಿ ನೀರಿನ
ಸಮಸ್ಯೆ ಕೂಡ ಏನಿರುವುದಿಲ್ಲ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಚರಂಡಿ ನೀರಲ್ಲಿ ಮಕ್ಕಳು ಊಟದ ತಟ್ಟೆಯನ್ನ ತೊಳೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ನಡೆದ ವರದಿಯ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರೀ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ, ಶಾಲೆಯ ಮಕ್ಕಳು ಚರಂಡಿ ನೀರಲ್ಲಿ ಪ್ಲೇಟನ್ನು ತೊಳೆದಿದ್ದು. ಸದ್ಯ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿರೋದು. ಆಯೋಗದ ಪತ್ರದ ಬೆನ್ನಲ್ಲೇ ಶಾಲೆಗೆ BO ಕೂಡ ಭೇಟಿಯನ್ನು ನೀಡಿದ್ದಾರೆ. ಜಮಖಂಡಿ ತಾಲೂಕಿನ ಅಲ್ಬಾಳ ಶಾಲೆಗೆ ಭೇಟಿ ನೀಡಿರೋದು. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿರೋದು. ಆ ಫೋಟೋನ ನೀವೇನು ಗಮನಿಸ್ತಾ ಇದ್ದೀರಿ. ಚರಂಡಿ ನೀರಲ್ಲಿ ಊಟದ ತಟ್ಟೆಯನ್ನು ತೊಳಿತಾ ಇರುವಂಥದ್ದು ಎಂತಹ ಪರಿಸ್ಥಿತಿ. ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ BO ಸೇರಿದಂತೆ ಅಧಿಕಾರಿಗಳು ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅವರು ಪ್ಲೇಟನ್ನು ತೊಳೆದಿದ್ದು ಚರಂಡಿ ನೀರಲ್ಲಿ ಅಲ್ಲ, ಫಿಲ್ಟರ್ ಟ್ಯಾಂಕ್ನ ಪಕ್ಕದಲ್ಲಿದ್ದ ಪೈಪ್ನ ನೀರಲ್ಲಿ ತೊಳೆದಿದ್ದಾರೆ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಈ ವಿಚಾರವಾಗಿ ಸಮಗ್ರ ವರದಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಏನು ಕೆಲವೊಂದು ಸಂಗತಿಯಾಗಿ ವಿದ್ಯಾರ್ಥಿಗಳು ಗಟರ್ ನೀರಿನಲ್ಲಿ ತಟ್ಟೆಗಳನ್ನು ತೆಗೆದಿರೋದಂತಕ್ಕಂಥ ವಿಷಯ ಕುರಿತು. ಆದರೆ ಗಟರ್ ನೀರಿನಲ್ಲಿ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆದಿರುವುದಿಲ್ಲ. ಬಟ್ ಗಟರಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ನೀರಿನ ವೇಸ್ಟೇಜ್ ನೀರು ಹೋಗ್ತಕ್ಕಂಥದ್ದಿದೆ. ಆ ನೀರಿಂದ ತೊಳೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಪರಿಶೀಲನೆ ಕಾಲಕ್ಕೆ ಕಂಡು ಬಂದಿದೆ ಮತ್ತು ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಇನ್ನು ನಿಜವಾಗಿ ಇವತ್ತು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ತಟ್ಟೆ ತೊಳಲಿಕ್ಕೆ 2 ಪ್ರತ್ಯೇಕವಾಗಿರ್ತಕ್ಕಂಥ ನಲ್ಲಿ ವ್ಯವಸ್ಥೆ ಕೂಡ ಇದೆ. ಆದರೆ ಅವತ್ತು ಮಕ್ಕಳು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ದಾವೆ ನಮಗೂ ಕೂಡ ಅದೊಂದು ಆಶ್ಚರ್ಯವಾಗಿದೆ. ಇದರ ಜೊತೆಗೆ ತಟ್ಟೆ ತೊಳಲಿಕ್ಕೆ ಪ್ರತ್ಯೇಕ ವ್ಯವಸ್ಥೆ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆಯೂ ಕೂಡ ಪ್ರತ್ಯೇಕವಾಗಿ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೇ ಶಾಲಾ ಆವರಣದಲ್ಲಿ ಒಂದು ಕುಡಿ ನೀರಿನ ಫಿಲ್ಟರ್ ಘಟಕ ಕೂಡ ಶಾಲಾ ಆವರಣದಲ್ಲಿ ಇರುವುದರಿಂದ ಕುಡಿ ನೀರಿನ ಸಮಸ್ಯೆ ಕೂಡ ಏನಿರುವುದಿಲ್ಲ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಚರಂಡಿ ನೀರಲ್ಲಿ ಮಕ್ಕಳು ಊಟದ ತಟ್ಟೆಯನ್ನ ತೊಳೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ನಡೆದ ವರದಿಯ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರೀ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ, ಶಾಲೆಯ ಮಕ್ಕಳು ಚರಂಡಿ ನೀರಲ್ಲಿ ಪ್ಲೇಟನ್ನು ತೊಳೆದಿದ್ದು. ಸದ್ಯ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿರೋದು. ಆಯೋಗದ ಪತ್ರದ ಬೆನ್ನಲ್ಲೇ ಶಾಲೆಗೆ BO ಕೂಡ ಭೇಟಿಯನ್ನು ನೀಡಿದ್ದಾರೆ. ಜಮಖಂಡಿ ತಾಲೂಕಿನ ಅಲ್ಬಾಳ ಶಾಲೆಗೆ ಭೇಟಿ ನೀಡಿರೋದು. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ವರದಿಯನ್ನು ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿಯನ್ನು ನೀಡಿರೋದು. ಆ ಫೋಟೋನ ನೀವೇನು ಗಮನಿಸ್ತಾ ಇದ್ದೀರಿ. ಚರಂಡಿ ನೀರಲ್ಲಿ ಊಟದ ತಟ್ಟೆಯನ್ನು ತೊಳಿತಾ ಇರುವಂಥದ್ದು ಎಂತಹ ಪರಿಸ್ಥಿತಿ. ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ BO ಸೇರಿದಂತೆ ಅಧಿಕಾರಿಗಳು ಆ ಶಾಲೆಗೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅವರು ಪ್ಲೇಟನ್ನು ತೊಳೆದಿದ್ದು ಚರಂಡಿ ನೀರಲ್ಲಿ ಅಲ್ಲ, ಫಿಲ್ಟರ್ ಟ್ಯಾಂಕ್ನ ಪಕ್ಕದಲ್ಲಿದ್ದ ಪೈಪ್ನ ನೀರಲ್ಲಿ ತೊಳೆದಿದ್ದಾರೆ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಈ ವಿಚಾರವಾಗಿ ಸಮಗ್ರ ವರದಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಳ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಏನು ಕೆಲವೊಂದು ಸಂಗತಿಯಾಗಿ ವಿದ್ಯಾರ್ಥಿಗಳು ಗಟರ್ ನೀರಿನಲ್ಲಿ ತಟ್ಟೆಗಳನ್ನು ತೆಗೆದಿರೋದಂತಕ್ಕಂಥ ವಿಷಯ ಕುರಿತು. ಆದರೆ ಗಟರ್ ನೀರಿನಲ್ಲಿ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆದಿರುವುದಿಲ್ಲ. ಬಟ್ ಗಟರಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ನೀರಿನ ವೇಸ್ಟೇಜ್ ನೀರು ಹೋಗ್ತಕ್ಕಂಥದ್ದಿದೆ. ಆ ನೀರಿಂದ ತೊಳೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಪರಿಶೀಲನೆ ಕಾಲಕ್ಕೆ ಕಂಡು ಬಂದಿದೆ ಮತ್ತು ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಇನ್ನು ನಿಜವಾಗಿ ಇವತ್ತು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ತಟ್ಟೆ ತೊಳಲಿಕ್ಕೆ 2 ಪ್ರತ್ಯೇಕವಾಗಿರ್ತಕ್ಕಂಥ ನಲ್ಲಿ ವ್ಯವಸ್ಥೆ ಕೂಡ ಇದೆ. ಆದರೆ ಅವತ್ತು ಮಕ್ಕಳು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ದಾವೆ ನಮಗೂ ಕೂಡ ಅದೊಂದು ಆಶ್ಚರ್ಯವಾಗಿದೆ.
ಇದ್ರ ಜೊತೆಗೆ ತಟ್ಟೆ ತೊಳಕ್ಕೆ ಪ್ರತ್ಯೇಕ ವ್ಯವಸ್ಥೆ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆನೂ ಕೂಡ ಪ್ರತ್ಯೇಕವಾಗಿ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೇ ಶಾಲಾ ಆವರಣದಲ್ಲಿ ಒಂದು ಕುಡಿ ನೀರಿನ ಫಿಲ್ಟರ್ ಘಟಕ ಕೂಡ ಶಾಲಾ ಆವರಣದಲ್ಲಿ ಇರುವುದರಿಂದ ಕುಡಿ ನೀರಿನ ಸಮಸ್ಯೆ ಕೂಡ ಏನಿರುವುದಿಲ್ಲ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲ್ಬಾಳ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ.